ನಮಸ್ಕಾರ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಮಾರ್ಚ್ 11ಕ್ಕೆ ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಎಲೆಕ್ಷನ್ ಹಿನ್ನೆಲೆ ಚುನಾವಣೆ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ನಿಗದಿ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮಾರ್ಚ್ 11ಕ್ಕೆ ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಎಲೆಕ್ಷನ್ ಹಿನ್ನೆಲೆ ಚುನಾವಣೆ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ನಿಗದಿ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. 30% ಮೀಸಲಾತಿ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ಆದೇಶ ಸ್ವಾಗತಿಸಿದ್ದಾರೆ ಮಹಿಳಾ ವಕೀಲರು. ಈವರೆಗೆ ಮಹಿಳೆಯರು ಪುರುಷರು ಇಬ್ಬರು ಸ್ಪರ್ಧೆ ಮಾಡ್ತಾ ಇದ್ರು. ಆದ್ರೆ ಜಯಶೀಲರಾಗುತ್ತಿದ್ದ ಮಹಿಳಾ ವಕೀಲರು ತೀರಾ ವಿರಳ. ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ 30% ಮಹಿಳೆಯರು ಆಯ್ಕೆ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮಹಿಳಾ ವಕೀಲರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ವಕೀಲರಾದ ಜ್ಯೋತಿ ಎಂ ಮರಡಿ ಹೇಳಿಕೆಯನ್ನ ಕೊಟ್ಟಿರೋದು ನೋಡಿ. 30% ಮೀಸಲಾತಿ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದ್ದಕ್ಕೆ ಮಹಿಳಾ ವಕೀಲರು ಸುಪ್ರೀಂ ಕೋರ್ಟ್ನ ಆದೇಶವನ್ನ ಸ್ವಾಗತಿಸಿದ್ದಾರೆ. ಈವರೆಗೂ ಮಹಿಳೆಯರು ಪುರುಷರು ಇಬ್ಬರು ಕೂಡ ಸ್ಪರ್ಧೆ ಮಾಡ್ತಾ ಇದ್ರು. ಆದ್ರೆ ಜಯಶೀಲರಾಗುತ್ತಿದ್ದ ಮಹಿಳಾ ವಕೀಲರು ತೀರಾ ಕಡಿಮೆ. ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ 30% ಮಹಿಳೆಯರು ಆಯ್ಕೆ ಆಗಲೇಬೇಕು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮಹಿಳಾ ವಕೀಲರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಗ್ಯಾರಂಟಿ ನ್ಯೂಸ್ಗೆ ವಕೀಲರಾದ ಜ್ಯೋತಿ ಎಂ ಮರಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದರೆ ಈವನ್ ಮಹಿಳೆಯರು ಮತ್ತು ಪುರುಷರು ಯಾರು ಬೇಕಾದರೂ ಎಲೆಕ್ಷನ್ ನಿಂತ್ಕೋಬಹುದಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಫಾರ್ ದಿ ಸೇಕ್ ಆಫ್ ಎಂಪವರ್ಮೆಂಟ್ ಆಫ್ ವುಮನ್ ಆ್ಯಂಡ್ ಟು ಎನ್ಕರೇಜ್ ದಿ ವುಮನ್ ಟು ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್ ದೇ ಹ್ಯಾವ್ ಪಾಸ್ಡ್ ಎನ್ ರಿಸರ್ವೇಷನ್ ಫಾರ್ 30%. ಅಂದರೆ ಮಹಿಳೆಯರಿಗೆ ಒಂದು ಚುನಾವಣೆಯಲ್ಲಿ ಭಾಗವಹಿಸಲು ಮತ್ತು ಅಲ್ಲಿ ಏನೇನು ಅವರು ಒಂದು ಎಲ್ಲರದು ಪರಿಸ್ಥಿತಿ ಮತ್ತು ಇದ್ರ ಬಗ್ಗೆ ತಿಳ್ಕೊಳ್ಳಲು ಒಂದು ಸದಾವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು.